ಇಬ್ರು ಹೀರೋಯಿನಾ? ಹೌದು. ನಿಮಗೆ ಇಬ್ರು ಹೀರೋಯಿನಾ? ಹೌದು. ಅವ್ರಿಗೆ ನೋ. ಐ ವಾಂಟೆಡ್ ಟು ಬಿ ಅನ್ ಆ್ಯಕ್ಷನ್ ಹೀರೋ. ಸೊ ಮೊದಲಿಂದ ಆಸೆ ಇತ್ತು ಆ್ಯಕ್ಷನ್ ಹೀರೋ ಆಗಬೇಕು ಅಂತ. ಆ್ಯಕ್ಷನ್ ಹೀರೋ ಆಗಬೇಕಂದಾಗ ಆಬ್ವಿಯಸ್ಲಿ ಆ್ಯಕ್ಷನ್ನು ಬ್ಲಡ್ ಶೆಡ್ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ನಮ್ಮದು ಒಂದು ಪ್ಯೂರ್ ಎಮೋಷನಿಂದ ಲವ್ವಿಂದನೇ ಆ ವೈಲೆನ್ಸ್ಗಾಗಲಿ ವೆಂಜನ್ಸ್ಗಾಗಲಿ ದಾರಿ ಆಗುತ್ತದು. ಅವ್ರು ಅದನ್ನು ವಿಷನೈಸ್ ಮಾಡಿ ನನಗೆ ಅದನ್ನು ಹೇಳಿದ್ರು, ಈ ಕಾರ್ತಿಕ್ ಮಾಡ್ಬೋದು ಅಂತ. ಸೊ ನಾನು ಆ ರೀತಿ ಯೋಚನೆ ಮಾಡ್ತೀನಿ ಆಸ್ ಅನ್ ಆ್ಯಕ್ಟರ್. ಸೊ ಜನಗಳಿಗೆ ಅವ್ರು ನೋಡಿದಾಗ ಡೆಫಿನೆಟ್ಲಿ ಇಷ್ಟ ಆಗಬೇಕು. ಸೊ ಎಲ್ಲದನ್ನು ಮಾಡಬಹುದು ಅನ್ನೋ ಒಬ್ಬ ಆ್ಯಕ್ಟರ್ ಯಾರಿದ್ದಾನೆ ಅಂದರೆ ನನ್ನ ಹೆಸರು ಹೇಳಬೇಕು ಅಂತ ನನ್ನ ಆಸೆ. ಸಿನಿಮಾ ನಾನು ಚಿಕ್ಕ ವಯಸ್ಸಿಂದ ನೋಡ್ದಂಗೆ ಸಿನಿಮಾ ಆ್ಯಕ್ಟರ್ಸು ಸಿನಿಮಾ ಆಗಿರ್ಬೋದು, ಇಟ್ ಇನ್ಫ್ಲೂಯೆನ್ಸಸ್ ಎ ಲಾಟ್. ಒಳ್ಳೇದನ್ನು ಯಾವಾಗಲೂ ತೊಗೊಬೋದು. ಸಿನಿಮಾನ ನಮ್ಗೆ ಏನು ಬೇಕೋ ಅದು ಒಳ್ಳೇದು ಏನಿದೆ ಅದನ್ನು ಮಾತ್ರ ತೊಗೊಬೋದು. ಎಷ್ಟೋ ಒಂದು 100 ಬುಕ್ ಓದಷ್ಟು ಒಂದು ಸಿನಿಮಾ ನೋಡಿದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕಿಂತ ನಾಲೆಜ್ ಬಂದಂಗೆ. ಮುಂಚೆ ಆಗಿದ್ರೆ ಸೀರಿಯಲಲ್ಲಿ ಏನು ಹೆಸರಿತ್ತು ಆ ಹೆಸರನ್ನ ಹೇಳಿ ಬಂದು ಗುರುತಿಸ್ತಾ ಇದ್ರು. ಇವತ್ತಿನ ಮಟ್ಟಿಗೆ ದೊಡ್ಡ ಸ್ಟಾರ್ ಆಗಿ ಅಥವಾ ಒಂದು 2-3 ಸಿನಿಮಾ ಹಿಟ್ ಆದಮೇಲೆ ಜನಗಳಿಗೆ ಪರಿಚಯ ಆಗುತ್ತೆ. ಅದನ್ನು ಜನಗಳು ಬಂದು ನನ್ನ ಹೆಸರು ಮೂಲಕ ಗುರುತಿಸ್ತಾ ಇದ್ದಾರೆ. ಅದೊಂದು ಬಿಗ್ ಬಾಸ್ ವೇದಿಕೆನೇ ನನಗೆ ಕೊಟ್ಟಿದ್ದು. ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಎ ಶಾರದಾ. ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಆಲ್ಫಾ ಮೆನ್ ಕಾರ್ತಿಕ್ ಮಹೇಶ್ ಆ್ಯಂಡ್ ಹೇಮಂತ್ ಕುಮಾರ್, who is making his debut. Welcome to Cinema Express. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ದೇವರ ಅನುಮತಿ ಇಂದ ಅದೇ ನಿಮ್ಮ ಟ್ರೈಲರ್ ಸ್ಟಾರ್ಟ್. ಹೌದು. ಅದು ನೋಡೋಕೆ ಹೋದರೆ ನನಗೆ ಯೂಶ್ವಲಿ ನಾವು ಟೈಟಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಈ ಫಿಲಮ್ ಪ್ರಕಾರ. ನಾವೆಲ್ಲ ಇಂಗ್ಲೀಷ್ ಎಲ್ಲರಿಗೂ ಕೇಳ್ತೀವಿ, ಇಂಗ್ಲೀಷ್ ಟೈಟಲ್ಸ್ ಇರ್ತೀವಿ ಅಂತ. ನಾನು ಆಲ್ಫಾ ಅಂತ ಒಂದು ವಾಪಸ್ ರೆಫರೆನ್ಸ್ಗೆ ಹೋದಾಗ ಸಮಥಿಂಗ್ ಲೈಕ್ ಗ್ರೀಕ್. What does alpha mean by that? ಆಲ್ಫಾ ಆ್ಯಕ್ಚುಲಿ ಅಂದರೆ ನಮ್ಮ ಸಿನಿಮಾಗೆ ಏನಕ್ಕೆ ಇಟ್ಟರು ಅಂದರೆ ಡಾಮಿನೆಂಟ್ ಪೀಪಲ್ ಜಾಸ್ತಿ ಜನ ಇದ್ದಾರೆ ಅಂತ. ಆ್ಯಕ್ಚುಲಾಗಿ ಆಲ್ಫಾ ಮೀನಿಂಗ್ ಅಂತ ಬಂದು ಈಗ ಡಾಮಿನೆಂಟ್, ವೆರಿ ಸ್ಟ್ರಾಂಗ್, ವೆರಿ ಪವರ್ಫುಲ್, ಮೈಂಡ್ ಸೆಟ್ ಆಲ್ಸೋ, ಇನ್ ಫಿಸಿಕಲಿ ಆಲ್ಸೋ. ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ಸ್ ಇರೋ ಇದನ್ನು ಆ್ಯಕ್ಚುಲಿ ಅನಿಮಲ್ಸ್ಗೆ ಹೇಳ್ತಾರೆ ಆಲ್ಫಾ ಅಂತ. ಈಗ ಹೆಂಗಂದರೆ ಈಗ ಒಂದು ಲಯನ್ಸ್ದು ಒಂದು ಗುಂಪಿದ್ರೆ ಅದರಲ್ಲೂ ಎಲ್ಲರೂ ಸ್ಟ್ರಾಂಗೇ, ಬಟ್ ಒನ್ ಲಯನ್ ವಿಲ್ ಬಿ ದ ಹೆಡ್ ಆಫ್ ದ ಗ್ರೂಪ್ ಅಲ್ವಾ. ಸೊ ಆ ಥರ ಮನುಷ್ಯರಲ್ಲೂ ಮೆನ್ನಲ್ಲಿ ಹೂ ಇಸ್ ದ ಡಾಮಿನೆಂಟ್, ಆ ಇದರಲ್ಲಿ ಯಾರು ಡಾಮಿನೆಂಟು ಅದನ್ನು ನಮ್ಮ ಸಿನಿಮಾನಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ನೀವು ನೋಡಿದ್ರೆ ಅತುಲ್ ಸರ್ ಆಗಿರ್ಬೋದು, ಕಾರ್ತಿಕ್ ಮಹೇಶ್ವರ್ ಆಗಿರ್ಬೋದು, ಮತ್ತು ಬಾಲು ನಾಗೇಂದ್ರ ಅವರು, ರಮೇಶ್ ಚಂದ್ರ ಅವರು, ಎಲ್ಲರೂ ಡಾಮಿನೆಂಟ್ ಪೀಪಲ್ ಜಾಸ್ತಿ ಜನ ಇದ್ದಾರೆ. ಸೊ ಇದರಲ್ಲಿ ಯಾರು ಒಬ್ಬರು ಗೆಲ್ತಾರೆ ಅಂತ ಒಂದು ಪರ್ಸ್ಪೆಕ್ಟಿವ್. ಇನ್ನೊಂದೇನು ಅಂದರೆ ನಾವು ಆಲ್ಫಾ ಅಂತ ಇಟ್ಟಿರೋದು ಸೋಷಲ್ ಕಾಸ್ಗಾಗಲಿ ಫ್ಯಾಮಿಲಿಗಾಗಲಿ ಎಲ್ಲದಕ್ಕೂ ಯಾರು ಸ್ಟ್ಯಾಂಡ್ ತೊಗೊಳ್ತಾರೆ, ನಮ್ಗೆ ಯಾಕೆ ಬಿಡು ಅಂತ ಬಿಡದೆ ಯಾರು ಸ್ಟ್ಯಾಂಡ್ ತೊಗೊಳ್ತಾರೆ, he will be the real alpha ಅನ್ನೋ ಥರ. ಇದು ಆಲ್ಫಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. When I asked you, Karthik, yes, alpha means to you? ಇವ್ರು ಆ್ಯಕ್ಚುಲಿ ಕಂಪ್ಲೀಟಾಗಿ ಹೇಳ್ಬಿಟ್ರು ಆಲ್ಫಾ ಏನು ಅಂತ. ಅಂದರೆ ಆ ಒಂದು ಈವನ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ದ ಲಯನ್ ಆ್ಯಂಡ್ ಎಲ್ಲೋ ಒಂದು ಮನುಷ್ಯನಲ್ಲಿ ಹೇಗೆ ಅನ್ನೋದು. ಐ ಥಿಂಕ್ ಇಟ್ ಇಸ್ ಸೇಮ್ ಆಲ್ಫಾ. But if I twist the question, you like to be called the alpha men? Yeah, I would love to be called alpha man, but not always I'm alpha, but sometimes I am beta, gamma, better. ಅಂದರೆ ಎಲ್ಲಿರ್ಬೇಕಲ್ಲ ಆಲ್ಫಾ ಆಗಿರ್ಬೇಕಾಗತ್ತೆ, ಎಲ್ಲಿ ಬೇಡ ಅಲ್ಲಿ ಆರಾಮಾಗಿ ಸಬ್ಮಿಸಿವ್ ಆಗಿ ಗುಡ್ ಇದರಲ್ಲಿ ಇರಬೇಕಾಗುತ್ತೆ ಹಂಗೆ. ಓಕೆ, ಬಟ್ ನನಗೇನು ಗೊತ್ತಾ, ಮೋರ್ ದೆನ್ ದ ಟೈಟಲ್ ಇದೆಲ್ಲ ಮೆನ್ ಲವ್ ವೆಂಜನ್ಸ್. ಯಾಕೆ ಪ್ರೀತಿ ಬೋರ್ ಆಯ್ತಾ ಅಥವಾ ಪ್ರೀತಿ ಅಂದ್ರೆ ಹೇಟ್ರೆಡ್ ಬಂದ್ಬಿಟ್ಟಿದ್ಯಾ? ಇಲ್ಲ, ಇದು ಈ ಸಿನಿಮಾದಲ್ಲಿ ಪ್ರೀತಿನೂ ಇದೆ, ಬಟ್ ಕತೆ ಪ್ರಕಾರ ವೆಂಜನ್ಸ್ ಒಂದು ಸ್ವಲ್ಪ ಜಾಸ್ತಿ ಇರೋ ಸಿಚುವೇಶನ್ಸ್ ಇದೆ. ಅಂದರೆ ಈಗ ವೈಲೆನ್ಸು ವೆಂಜನ್ಸ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಐ ಬಿಲೀವ್ ಫಾರ್ ಸಮ್ ಪೀಪಲ್ ಇನ್ ಸಮ್ ಸಿಚುವೇಶನ್ಸ್ ವೈಲೆನ್ಸ್ ವಿಲ್ ಬಿ ದ ಫೈನಲ್ ಸೊಲ್ಯೂಷನ್ ಅಂತ. ಫಾರ್ ಸಮ್ ಪೀಪಲ್ ಇನ್ ಸಮ್ ಸಿಚುವೇಶನ್ಸ್, ನಾಟ್ ಆಲ್ವೇಸ್. ನೋ, ಅಂದರೆ ಕಾರ್ತಿಕ್, ನೀವು ನೋಡಿದ್ರ, ಯು ಆರ್ ಆಲ್ಸೋ ಲೈಕ್ ಯು ಹ್ಯಾವ್ ಡನ್ ಸಮ್ 2-3 movies? Yeah. Okay. He's just starting. But today, violence has become the statement of youngsters cinema. We are talking through violence. Youngsters, like, ಅದಕ್ಕೆ ಹೇಳಿದ್ದು, ಪ್ರೀತಿ ಇದ್ರೂ violence dominate, blood dominates. ಮೇಡಮ್, ವಾಟ್ ಐ ಥಿಂಕ್ ಇಸ್, ಈಗ ಇವತ್ತಿನ ಮಟ್ಟಿಗೆ ಬ್ಲಡ್ ಶೆಡ್ ಈ ಸಿನಿಮಾದಲ್ಲಿ ಜಾಸ್ತಿ ಆ ಥರ ಇದ್ರೆ ಅಟ್ರಾಕ್ಟ್ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ವರ್ಕ್ ಆಗ್ತಿದೆ. ಅದಕ್ಕೋಸ್ಕರ ಅದೇ ಇದು
ಮುಂದೆ ಹೋಗ್ತಿದೆ. ಬಟ್ ಅದರ್ವೈಸ್ ವಿ ಆರ್ ಡೂಯಿಂಗ್ ಗುಡ್ ವಿತ್ ದ ಅದರ್ ಟೈಪ್ಸ್ ಆಲ್ಸೋ. ದಿಸ್ ಫಿಲ್ಮ್ ಇಸ್ ನಾಟ್ ಓನ್ಲಿ ಅಬೌಟ್ ಬ್ಲಡ್ ಶೆಡ್ ಅಷ್ಟೇ ಅಲ್ಲ. ಅದರ್ ದನ್ ದಟ್ ಲವ್ ಇಸ್ ದೇರ್, ಎವ್ರಿಥಿಂಗ್ ಇಸ್ ದೇರ್. But what is dominating is even from the whatever the subtext, men love vengeance ಅಂದ್ರನೇ ಗೊತ್ತಾಗುತ್ತಲ್ವಾ. ಈಗ ಅಂದ್ರೆ ಈಗ ಆಲ್ಫಾ ಒಂದು ಆಲ್ಫಾ ಮೇಲ್ನ ಆಲ್ಫಾ ಇದನ್ನ ಅದೊಂದು ಲವ್ ಇದರಲ್ಲಿ ತೋರ್ಸಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಪೋಸ್ಟರ್ಗಳಲ್ಲಿ. ಸೊ ಅದಕ್ಕೆ ಏನೇನು ಆಲ್ಫಾಗೆ ಏನೇನು ಬೇಕೋ ಬ್ಲಡ್ ಶೆಡ್ ಆಗಲಿ ಅವ್ರು ನೋಡಿದ್ರೆ ಪೋಸ್ಟರ್ ನೋಡಿದ್ರೆ ಗೊತ್ತಾ, ಸಮಥಿಂಗ್ ರಿಲೇಟೆಡ್ ಟು ದ ಟೈಟಲ್ ಓನ್ಲಿ ಇಟ್ ಇಸ್ ದೇರ್. I know there is from the trailer ಗೊತ್ತಾಗುತ್ತೆ, there is love, there is sentiments, father son sentiment ಎಲ್ಲ ಇದೆ. But what dominates the first phase ಅಂದ ತಕ್ಷಣ ಒಂದು vengeance, violence, the color of red has become very ordinary in today's cinema wherever you know that, and for example for a newcomer ನಿಮಗೆ ಅನ್ಸುತ್ತೆ ಇದೇ ರೀತಿ ನಾವು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆಗಬೇಕು ಅಂತ. ಸೊ ವೆರ್ ಯು ಓಕೆ ವಿತ್ ದ ವೇ ಯು ಆರ್ ಬೀನ್ ಇಂಟ್ರೊಡ್ಯೂಸ್ಡ್ ವಿತ್ ಆಲ್ಫಾ? Yes, madam, 100%. I liked it. I always wanted to be I wanted to be an action hero. ಸೊ ಮೊದಲಿಂದ ಆಸೆ ಇತ್ತು ಆ್ಯಕ್ಷನ್ ಹೀರೋ ಆಗಬೇಕು ಅಂತ. ಆ್ಯಕ್ಷನ್ ಹೀರೋ ಆಗಬೇಕಂದಾಗ ಆಬ್ವಿಯಸ್ಲಿ ಆ್ಯಕ್ಷನ್ನು ಬ್ಲಡ್ ಶೆಡ್ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ನಮ್ಮದು ಒಂದು ಪ್ಯೂರ್ ಎಮೋಷನಿಂದ ಲವ್ವಿಂದನೇ ಆ ವೈಲೆನ್ಸ್ಗಾಗಲಿ ವೆಂಜೆನ್ಸ್ಗಾಗಲಿ ದಾರಿ ಆಗುತ್ತದು. ಸೊ ಫಾದರ್ದು ಒಂದು ಸೆಂಟಿಮೆಂಟಿಂದ. ಸೊ ಈಗ ನಮ್ಮ ಫ್ಯಾಮಿಲಿ ವಿಷಯಕ್ಕೋ ಏನೋ ಒಂದು ವಿಷಯಕ್ಕೆ ಏನೋ ಒಂದು ತೊಂದರೆ ಆಯಿತು ಅಂದಾಗ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಏನೋ ಒಂದು ತೊಂದರೆ ಆಯಿತು ಅಂದರೆ ಸ್ಟ್ಯಾಂಡ್ ತೊಗೊಬೇಕು. ಇಂಟರ್ವ್ಯೂಲಿ ಇದೊಂದು ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಗೊತ್ತು. ಏನು ರಿವೀಲ್ ಮಾಡೋಕ್ಕಾಗಲ್ಲ? ಆ್ಯಕ್ಷನ್ ಇದೆ, ಆ್ಯಕ್ಷನಲ್ಲಿ ಏನು ರಿವೀಲ್ ಅಲ್ಲ, ಆ್ಯಕ್ಷನ್ ಯಾಕೆ ಬಂತು ಅಂದರೆ ಆ್ಯಕ್ಷನ್ ಇದೆ, ಎಷ್ಟು ಆ್ಯಕ್ಷನ್ ಇದೆ ಹೋಗ್ಲಿ ಹೇಳಿ, ಅದು ರಿವೀಲ್ ಮಾಡಿ. ಮೇಜರ್ 4 ಆ್ಯಕ್ಷನ್ಸ್ ಇದೆ, ಅದು ಬಿಟ್ಟು ಇನ್ನೂ ಒಂದು 4 ಚೇಸು ಅದೆಲ್ಲ ಸೇರಿಸಿ ಒಂದು 7-8ವರೆಗೂ ಇರುತ್ತೆ. ಸೊ ದಟ್ ಕಂಪ್ಲೀಟ್ಸ್ ದ ಫಿಲ್ಮ್ ಫಾರ್ ಯು? No. It is completely based on a story. There is nothing bigger than human emotions. ಇದೆಲ್ಲ based on proper human emotions. ಒಂದು ಫಾದರ್ ಸನ್ ಸೆಂಟಿಮೆಂಟ್ ಮೇಲೆ ನಡೆಯೋವಂಥ ಒಂದು ಕತೆ, ಅದ್ರ ಸುತ್ತ ರಿವಾಲ್ವ್ ಆಗೋವಂಥದ್ದು. ಸೊ ಯಾವುದೇ ಮಿಡಲ್ ಕ್ಲಾಸ್ ಜನ ಈ ಫಿಲಮ್ ನೋಡಿದ್ರು ಅವ್ರಿಗೆ ಈಸಿಲಿ ಕನೆಕ್ಟ್ ಆಗುತ್ತೆ. ನಮ್ಮ ರಿಯಲ್ ಲೈಫಲ್ಲೂ ಇದೆಲ್ಲ ಆಗ್ತಾ ಇತ್ತಲ್ವಾ, ಇದೆಲ್ಲ ಇದೆ ಅಲ್ವಾ. ಸೊ ಆಬ್ವಿಯಸ್ಲಿ ಅಪ್ಪ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅಲ್ಲಿ ವೈಲೆನ್ಸ್ ಇದಿಲ್ಲದೆ ಅದು ಇಟ್ ವಾಂಟ್ ವರ್ಕ್. ಸೊ ಅದರಿಂದ ಅಂದರೆ ಈಗ ವೈಲೆನ್ಸು ಅದಕ್ಕೆ ತೋರಿಸ್ಬಾರ್ದು ಅಂದರೆ ಇಟ್ ಈಸ್ ಅ ಫ್ಯಾಕ್ಟ್ ದ್ಯಾಟ್ ಎವ್ರಿಥಿಂಗ್ ಫೈನಲಿ ಕೆಲವೊಂದು ಸಿಚುವೇಶನ್ಸಲ್ಲಿ ಆಸ್ ಐ ಸೆಡ್ ವೈಲೆನ್ಸ್ ವಿಲ್ ಬಿ ದ ಅಲ್ಟಿಮೇಟ್ ಸೊಲ್ಯೂಷನ್. ಇಫ್ ದೇ ಆರ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂದರೆ ವೈಲೆನ್ಸ್ ಇಸ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಫೈನಲಿ ಎಂಡಿಗೆ ಬಂದರೆ ಇನ್ ಸಮ್ ಸಿಚುವೇಶನ್ಸಲ್ಲಿ. ಸೊ ಫಾದರ್ ಇಸ್ ಅ ಪೊಲೀಸ್ ಆಫೀಸರ್ ದೇರ್. ಸೊ ನಂದು ಅಲ್ಲಿ IPSಗೆ ಟ್ರೈನ್ ಆಗ್ತಾ ಇರ್ತೀನಿ. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಅದರಿಂದ ಅಂದರೆ ಒಂದು ನಾನು ಅನಲೈಸ್ ಮಾಡಿದ್ದು ಕಾರ್ತಿಕ್, ಬಿಕಾಸ್ ವಿ ಆರ್ ಗ್ಲೋರಿಫೈಯಿಂಗ್ ದ ಆಂಟೋಗಾನಿಸ್ಟ್ ಹಿಯರ್. ದ ವಿಲನ್ಸ್ ಆರ್ ಗ್ಲೋರಿಫೈಡ್ ಅ ಲಾಟ್. ಬಾಲು ನಾಗೇಂದ್ರ ಆಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು. ಆರ್ ವಿ ಹ್ಯೂಮನೈಸಿಂಗ್ ದೆಮ್ ಓಕೆ ಅಂದರೆ ಫ್ಲಾಡ್ ಕ್ಯಾರೆಕ್ಟರ್ಸು ಬೇಗ ಪಿಕಪ್ ಆಗ್ತಾರೆ ಅಂದರೆ ವಿಲನ್ಸ್ ಮೇಲೆ ಹೀರೋ ಪೋರ್ಟ್ರೇ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ವೆನ್ ಯು ಥಿಂಕ್? ಒಂದು ನನಗನ್ಸೋದೇನಂತ ಮೇಡಮ್, ಅಷ್ಟು ಗ್ಲೋರಿಫೈ ಮಾಡಾದ್ಮೇಲೆ ನನಗನ್ಸೋದು ಅವನನ್ನು ಹೊಡಿಯಲ್ವಾ. ಹೀರೋ ಗ್ಲೋರಿಫೈ ಆಗೋದು ಒಬ್ಬ ಗ್ಲೋರಿಫೈ ಆಗಿರೋ ಒಬ್ಬ ವಿಲ್ಲನ್ ಹೊಡೆದಾಗ್ಲೇನೆ. ಸೊ ಅಷ್ಟು ಅಂದ್ರೆ ಇಟ್ ಇಸ್ ಗುಡ್ ಬಿಕಾಸ್ ಆ ಒಂದು ಸ್ಪೇಸ್ ಕೊಟ್ಟಿದ್ದು ಒಬ್ರು ಡೈರೆಕ್ಟ್ರು ಮತ್ತೆ ಹೀರೋಗೆ ಆಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಬಿಕಾಸ್ ಆ ಎಲ್ಲ ಕ್ಯಾರೆಕ್ಟರ್ಗೂ ಅವರು ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲ, ಇನ್ ಬಿಟ್ವೀನ್ ದ ಆಂಟೋಗಾನಿಸ್ಟ್ ಅಂದರೆ ಒಂದು ಫ್ಲಾಡ್ ಕ್ಯಾರೆಕ್ಟರ್ಸ್ ಥರ ಈವನ್ ಯು ಬಿಕಮ್ ಮೋರ್ ಲೈಕ್ ಅ ಆ್ಯಂಟಿ ಹೀರೋ ಇನ್ ದ ಹೋಲ್ ಸಿಟ್ಯುವೇಶನ್. ನಾನು ನೋಡಿದಾಗ ಬಿಕಾಸ್ ಯು ಆರ್ ಆಲ್ಸೋ ಫೈಟಿಂಗ್ ಫಾರ್ ಸಮಥಿಂಗ್, ಯು ಆರ್ ನಾಟ್ ಫೈಟಿಂಗ್ ದ ರೈಟ್ ವೇ ಬಿಕಾಸ್ ಯು ಕ್ಯಾನ್ ಗೋ ದ ಸ್ಟ್ರೈಟ್ ವೇ. ವಾಟ್ ಎವರ್ ಐ ಆಮ್ ಸೀಯಿಂಗ್ ಫ್ರಮ್ ದ ಟ್ರೈಲರ್, ಐ ಗಾಟ್ ದಿಸ್ ಇದು ಒಂಥರ ಫ್ಲಾಡ್ ಕ್ಯಾರೆಕ್ಟರ್ ಆಗಿಬಿಡ್ತಾರೆ ವಿತ್ ವೆನ್ ಯು ಹ್ಯಾವ್ ಟು ಮೆನಿ ವಿಲನ್ಸ್ ಅರೌಂಡ್ ಆ್ಯಂಡ್ ಎವ್ರಿ ಒನ್ ಆರ್ ಈಕ್ವಲಿ ಹ್ಯಾಂಡ್ಸಮ್ ಆ್ಯಂಡ್ ದಿಸ್ ಟೈಮ್ okay, youngsters doing such a role anta. But particularly Karthik, why did you even choose to be an antagonist in this? ಮೇಡಮ್ ನನಗನ್ಸೋದು ಒಂದು ಒಳ್ಳೆ ಅಫ್ಕೋರ್ಸ್ ನಾನು ಹೀರೋ ಆಗಿ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಬಟ್ ಐ ವಾಂಟ್ ಟು ಬಿ ಸೀನ್ ಎಲ್ಲ ಇದರಲ್ಲೂ ದಿಸ್ ಫೆಲೋ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಈವನ್ ಕಾಮಿಡಿ ಆಗಿರ್ಬೋದು, ಅದನ್ನು ನಾನು ನೆಕ್ಸ್ಟ್ ಟೈಮ್ ಡೂಯಿಂಗ್. ಈವನ್ ಆಂಟಗನಿಸ್ಟ್ ಆಗಿದ್ರು ಓಕೆ, ಈ ಪಾತ್ರದಲ್ಲಿ ನಾನು ಇದಕ್ಕೆ ಎಷ್ಟು ನ್ಯಾಯ ಒದಗಿಸ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಡೈರೆಕ್ಟರ್ನ ಈ ಒಂದು ಕ್ಯಾರೆಕ್ಟರ್ ಅವ್ರು ಅದನ್ನು ವಿಷನೈಸ್ ಮಾಡಿ ನನಗೆ ಅದನ್ನು ಹೇಳಿದ್ರು, ಈ ಕಾರ್ತಿಕ್ ಮಾಡ್ಬೋದು ಅಂತ.
ಸೊ ನಾನು ಆ ರೀತಿ ಯೋಚನೆ ಮಾಡ್ತೀನಿ ಆಸ್ ಅನ್ ಆ್ಯಕ್ಟರ್. ಸೊ ಜನಗಳಿಗೆ ಅವ್ರು ನೋಡಿದಾಗ ಡೆಫಿನೆಟ್ಲಿ ಇಷ್ಟ ಆಗಬೇಕು. ಸೊ ಎಲ್ಲದನ್ನು ಮಾಡಬಹುದು ಅನ್ನೋ ಒಬ್ಬ ಆ್ಯಕ್ಟರ್ ಯಾರಿದ್ದಾನೆ ಅಂದರೆ ನನ್ನ ಹೆಸರು ಹೇಳಬೇಕು ಅಂತ ನನ್ನ ಆಸೆ. ಸೊ ಅದಕ್ಕೆ ಐ ಚೋಸ್ ಇಟ್. ಓಕೆ, ದಿಸ್ ಇಸ್ ನೌ ದ ಎಕ್ಸ್ಪೆರಿಮೆಂಟ್ ಮೋಡ್. ಆ ಇದ್ರೊಳಗಿದ್ದೀರಾ? ಅಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿದೆ, ಬಟ್ ಐ ಥಿಂಕ್ ಐ ಆಮ್ ಸಕ್ಸಸ್ಫುಲ್ ಇನ್ ದ್ಯಾಟ್. ಓಕೆ. ಹೇಮಂತ್, ಅಂದರೆ ವಿ ನೋ ವೆರಿ ಲಿಟಲ್ ಅಬೌಟ್ ಯು, ಜಸ್ಟ್ ದಟ್ ಯು ಮಾರ್ಕಿಂಗ್ ಯರ್ ಡೆಬ್ಯೂ. ವಾಟ್ ಮೇಡ್ ಯು ಟು ಎಂಟರ್ ದ ಇಂಡಸ್ಟ್ರಿ? ಇಟ್ಸ್ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲರೂ ಹೇಳ್ತಾರೆ ಇಟ್ಸ್ ಮೈ ಚೈಲ್ಡ್ಹುಡ್ ಡ್ರೀಮ್. ಅದು ಬಿಟ್ಟು ಏನಾದ್ರು ಇದೆಯಾ ಇಲ್ಲಿ? ಏನಿಲ್ಲ ಮೇಡಮ್, ಆ್ಯಸ್ ಸಿಂಪಲ್ ಆಸ್ ದಟ್. ಏನೋ ದೊಡ್ಡದಾಗಿ ಆಗಬೇಕು ಅಂತ ಇತ್ತು. ನಮ್ಮ ಟೀಸರಲ್ಲಿ ಹೇಳ್ದಂಗೆ ಲೈಫಲ್ಲಿ ಏನೋ ದೊಡ್ಡದಾಗಿ ಆಗಬೇಕು ಅಂತ. ಯಾಕಂದರೆ ತಂದೆ ತಾಯಿ ತುಂಬ ಕಷ್ಟಪಟ್ಟು ಅವರು ಒಂದು ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗಿ ಸೊಸೈಟಿಯಲ್ಲಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ನನಗೆ ಏನೇನು ಬೇಕೋ ಅದೆಲ್ಲನೂ ರಾಜನ ಥರ ನೋಡ್ಕೊಂಡಿದ್ದಾರೆ. ಅವ್ರ ಕೈಯಲ್ಲಿ ಕೆಪಾಸಿಟಿಯಲ್ಲಿ ಇರೋದಕ್ಕೂ ಮೀರಿ ಬೆಳೆಸಿದ್ದಾರೆ. ಸೊ ಹಂಗೆಲ್ಲ ಇದ್ದಾಗ ಒಂದು ಸಿಚುವೇಶನ್ ಆ ಥರ ಇದ್ದಾಗ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಅವ್ರು ಏನೂ ಇಲ್ಲದೇ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ನನಗೆಲ್ಲನೂ ಕೊಟ್ಟಿದ್ದಾರೆ. ನನಗೆ ಏನೇನು ಬೇಕೋ ಅದೆಲ್ಲನೂ ಕೊಟ್ಟಿದ್ದಾರೆ. ಸೊ ನಾನು ಏನಾದರೂ ಲೈಫಲ್ಲಿ ದೊಡ್ಡದಾಗಿ ಆಗಲೇಬೇಕು. ಅದು ಲೈಕ್ ಒಳ್ಳೆಯವನಾಗಬೇಕು, ದೊಡ್ಡದಾಗ. ಹೌದು ಆಗ ಬಂದಿದ್ದು ಇದೆ. ಯಾವ ಫೀಲ್ಡಲ್ಲಿ ಏನೋ ಚೆನ್ನಾಗಿ ಆಗ್ಬೋದು, ಏನು ಮಾಡ್ಬೋದು ಅಂತೆಲ್ಲ ಬಂದಾಗ ನನ್ನ ಪ್ಯಾಷನ್ ಯಾವುದ್ರಲ್ಲಿದೆ. ನನಗೆ ಹಗಲು ರಾತ್ರಿ ಕೆಲಸ ಮಾಡಿದ್ರು ನನಗಿನ್ನ ಖುಷಿ ಆಗಬೇಕು ಹೊರತು ಟಯರ್ಡ್ ಆಗಬಾರ್ದು, ಬೇಜಾರಾಗಬಾರ್ದು. ಸೊ ವಾಟ್ ಈಸ್ ದ್ಯಾಟ್ ಅಂತ. ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ ಪ್ಯಾಷನ್ ಇಸ್ ಡಿಫ್ರೆಂಟ್. ಬಟ್ ಇವಾಗ ಒಳ್ಳೆ ಹೆಸರು ತೊಗೊಂಡು ಬಾ ಅಂತ ಹೇಳ್ತಾರಲ್ಲ, ಸೊ ಯು ಥಿಂಕ್ ಸಿನಿಮಾಲಿದ್ದರೆ ಒಳ್ಳೆ ಹೆಸರು ಬರುತ್ತಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಅವರು ಯಾವತ್ತು ಒಳ್ಳೆ ಹೆಸರು ತಗೊಂಬ ಅಂತ ಏನು ಹೇಳಿಲ್ಲ, ಒಳ್ಳೆಯವನಾಗಿರು ನೀನು ಅಂತ ಹೇಳಿದ್ದಾರೆ. ಅವ್ರಿಗೂ ಗೊತ್ತು ಒಳ್ಳೆ ಹೆಸರು ತಗೊಬರೋದು. ಹೌದೌದು, ಸಿನಿಮಾ ಇಸ್ ವೆರಿ ಎಸ್ 100%. ಸಿನಿಮಾ ನಾನು ಚಿಕ್ಕ ವಯಸ್ಸಿಂದ ನೋಡ್ದಂಗೆ ಸಿನಿಮಾ ಆ್ಯಕ್ಟರ್ಸು, ಸಿನಿಮಾ ಆಗಿರ್ಬೋದು, ಇಟ್ ಇನ್ಫ್ಲೂಯೆನ್ಸಸ್ ಎ ಲಾಟ್. ಒಳ್ಳೇದನ್ನು ಯಾವಾಗಲೂ ತೊಗೊಬೋದು. ಸಿನಿಮಾನ ನಮ್ಗೆ ಏನು ಬೇಕೋ ಅದು ಒಳ್ಳೇದೇನಿದೆ ಅದನ್ನು ಮಾತ್ರ ತೊಗೊಬೋದು. ಎಷ್ಟೋ ಒಂದು 100 ಬುಕ್ ಓದಷ್ಟು ಒಂದು ಸಿನಿಮಾ ನೋಡಿದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕಿಂತ ನಾಲೆಜ್ ಬಂದಂಗೆ. ಈಗ ಯಾವುದೋ ಒಂದು ಸಿನಿಮಾ ನೋಡಿದ್ರೆ ಅದೇನೋ ಒಂದು ಟಾಪಿಕ್ ಬಗ್ಗೆ ಇದೆ ಅಂದರೆ ಆ ಟಾಪಿಕ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಬರುತ್ತೆ. ಸೊ ಒಂದು 3 ಅವರ್ಸಲ್ಲಿ ಅವರು ಸುಮಾರು 100 ಜನ ಸೇರಿ ವರ್ಷಾನುಗಟ್ಟಲೆ ಕೆಲಸ ಮಾಡಿರ್ತಾರೆ. ಸೊ ತುಂಬ ನಾಲೆಜ್ ಬರುತ್ತೆ. ಸೊ ನಾನೊಬ್ಬ ಆ್ಯಕ್ಟರ್ ಆದರೆ ಇಷ್ಟು ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಒಂದು ಹೆಸರು ಎವ್ರಿಥಿಂಗ್. ಇನ್ ಆಲ್ವೇಸ್ ಇಟ್ ಈಸ್ ಲೈಕ್ ದಿ ಬೆಸ್ಟ್. ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್? ಸೋ ಮೆನಿ ಫಿಲ್ಮ್ಸ್ ಇನ್ಸ್ಪೈರ್ ಆಗಿರೋದು ಜಾಸ್ತಿ ಫಿಲ್ಮ್ಸ್ ಇದೆ. ಅಂದರೆ ಈಗ ಯಾವುದಾದ್ರೂ ಒಂದು ಸಿನಿಮಾ ನೋಡಿದ್ರೆ, ಈಗ ಯಾವುದೋ ಒಂದು ಈಗ ಒಂದು ಸಿನಿಮಾ ನೋಡಿದ್ದೆ, ಅಂದರೆ ಯಾವುದೋ ಒಂದು ಇಂಡಿಯನ್ ಆರ್ಮಿದು ಈಗ SPG ಬಗ್ಗೆ ಒಂದು ಸಿನಿಮಾ ಮಾಡಿದರು ಸೂರ್ಯ ಸರ್. ಆಗ ನೋಡಿದಾಗ ಈಗ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಪ್ರೆಸಿಡೆಂಟ್ ಆಗಿರಲಿ, ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾರೆ, ಆ SPG ಫೋರ್ಸ್ ಅನ್ನೋದು ಹೆಂಗೆ ಪ್ರೊಟೆಕ್ಟ್ ಮಾಡ್ತಾರೆ, ಅದೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾಲೆಜ್ ಬರುತ್ತೆ. ಸೊ ಜನಸಾಮಾನ್ಯರಿಗೆ ಆ ಥರ ಬರೋದು. ಸೊ ಆ ಥರದ್ದು ಮತ್ತು ಪೇಟ್ರಿಯಾಟಿಕ್ ಸಿನಿಮಾಸ್ ಆಗಿರ್ಬೋದು. ಸೊ ಆ ಥರದ್ದು ನಾವು ಮಾಡ್ಬೋದಲ್ವಾ, ಅದು ಇನ್ಸ್ಪೈರ್ ಮಾಡ್ತು. ನಾನು ಮಾಡಿದ್ರೆ ಇಷ್ಟು ಜನಕ್ಕೆ ಇನ್ಸ್ಪೈರ್. ಯಾಕೆ ನಾನು ಇದು ಕೇಳಿದ್ದೊಂದು ಆಲ್ಫಾಯಿಂದ ಜನ ಏನು ತೊಗೊಂಡು ಹೋಗ್ಬೋದು? ಆಲ್ಫಾಯಿಂದ ಜನ ಏನು ತೊಗೊಂಡು ಹೋಗ್ಬೋದು ಅಂದರೆ ಒಂದು ಒಳ್ಳೆ ಸೋಷಲ್ ಮೆಸೇಜ್ ಇದೆ. ಅಂದರೆ ನಾವು ಫಸ್ಟ್ ಚೇಂಜ್ ಆಗಿ ಆಮೇಲೆ ಸೊಸೈಟಿನ ಚೇಂಜ್ ಕೋರ್ಕೊಬೇಕು ಅಂತ. ಎಲ್ಲರೂ ಏನು ಹೇಳ್ತಾರೆ, ಸೊಸೈಟಿ ಚೇಂಜ್ ಆಗಬೇಕು. ನಾವು ಫಸ್ಟ್ ಚೇಂಜ್ ಆದರೆ ಸೊಸೈಟಿ ಚೇಂಜ್ ಆಗುತ್ತೆ ಅನ್ನೋದು 100% ಅದರಲ್ಲಿ ಗೊತ್ತಾಗುತ್ತೆ. ಅಂಡರ್ಲೈನ್ ದೇರ್ ಇಸ್ ಅ ಫ್ಯಾಮಿಲಿ ಡ್ರಾಮಾ ಎಲ್ಲದಕ್ಕೂ. How many times have you heard like this is father-son sentiment story or the mother-son sentiment story? We are revolving around that only. I know the society, we have to mirror what the society is, but action ಮೂಲಕ ನಾವು ಅಲ್ಲೇ ಸುತ್ತಾ ಇದ್ದೀವಿ ಸಬ್ಜೆಕ್ಟ್ಸಲ್ಲಿ. ಮೇಡಮ್, ನನಗನ್ಸೋದು ಎಲ್ಲ ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಮುಂಚೆಯಿಂದನೂ ಮಾಡಿಬಿಟ್ಟಿರೋದು. ಆದರೆ ಅದನ್ನು ಹೇಗೆ ಜನಗಳಿಗೆ ನಾವು ಡಿಫ್ರೆಂಟಾಗಿ ಸೇಮ್ ಕಥೆನೇ ಹೇಗೆ ಕೊಡ್ತೀವಿ ಅನ್ನೋದು, ವಿಭಿನ್ನವಾಗಿ ಕೊಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಮೇಕಿಂಗ್, ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಕಾಸ್ಟಿಂಗ್, ಇನ್ ಟರ್ಮ್ಸ್ ಆಫ್ ಟೆಕ್ನಿಕ್, ಎಲ್ಲದರಲ್ಲೂ. ಸೊ ಎಲ್ಲ ಕಥೆಗಳು ನಾವು ರಾಮಾಯಣ, ಮಹಾಭಾರತ, ಸ್ಟಾರ್ಟಿಂಗ್ ತಾಯಿ ತಂದೆನೇ ಬರೋದು ಅಂತ ಎಲ್ಲ ಅಲ್ಲಿ ಬರೋ ಕಥೆಗಳಲ್ಲಿ ಎಲ್ಲವೂ ಇದೆ. ಇವತ್ತು ನಾವೇನು ಮಾಡ್ತೀವಿ ಎಲ್ಲವೂ ಇದೆ. ಸೊ ಹಂಗಾಗಿ ಇಟ್ಸ್ ಆಲ್ ಅಬೌಟ್ ದ ಪ್ರೆಸೆಂಟೇಷನ್ ಇಸ್ ವಾಟ್ ಐ ಫೀಲ್. ವಿಜಯ್ ಹ್ಯಾಸ್ ಸಕ್ಸೀಡೆಡ್ ಅಂತ ಅನ್ಸುತ್ತಾ? ಈಸ್ ನಾಟ್ ದೇರ್. ಸೊ ಐ ಆಮ್ ಆಸ್ಕಿಂಗ್ ಯು ಪೀಪಲ್, ಯು ಅಂದರೆ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕಂದ್ರೆ ಅವ್ರ ಬಗ್ಗೆ ಸ್ಟಡಿ ಮಾಡಬೇಕಲ್ಲ. ಸೊ ಹೀ ಈಸ್ ದ ಸ್ಕ್ರೀನ್ ಪ್ಲೇ ರೈಟರ್ ಅಲಾಂಗ್ ವಿತ್ ಸಂತೋಷ್ ಆನಂದ್ ರಾಮ್, ಮಿಸ್ಟರ್ ರಾಮಚಾರಿ ಬರ್ದಿದ್ದಾರೆ. ಅದಾದಮೇಲೆ ಗೀತಾ ರೊಮ್ಯಾಂಟಿಕ್ ಡ್ರಾಮಾ, ಆ್ಯಂಡ್ ದೆನ್ ವಿತ್ ಧನಂಜಯ್ ಗುರುದೇವ್ ಹೊಯ್ಸಳ. ನನಗೆಲ್ಲೋ ನಾನಿದು ಲಿಟಲ್ ಗ್ಲಿಮ್ಸ್ ಆಲ್ಸೋ ಮೇಡ್ ಮಿ ಫೀಲ್ ದ್ಯಾಟ್ he has brought in all what he has done in one ಅಂತ ಇವಾಗ. ಸೊ ಎವ್ರಿಥಿಂಗ್ ಇಸ್ ಮಿಕ್ಸ್ಚರ್.
did you realize that? Okay, if you have realized this, how was it, what was the experience to work with Vijay? ಮೇಡಮ್ ನನಗೆ ವಿಜಯ್ ಸರ್ ಬಗ್ಗೆ 2 ಮೂವಿ ಮಾಡಿದ್ದು ಗೊತ್ತಿತ್ತು. ತೀರಾ ಅಂದರೆ ಏನು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮ ಅದು ಆ್ಯಕ್ಚುಲಿ ಅಷ್ಟು ಗೊತ್ತಿಲ್ಲ. ಬಟ್ ನನಗೆ ಗುರುದೇವ್ ಹೊಯ್ಸಳದಲ್ಲಿ ಅವರು ನನಗೆ ಫಸ್ಟ್ ನರೇಷನ್ ಮಾಡುವಾಗ ಏನು ನೆಗೆಟಿವ್ ಅಂತ ಹೇಳ್ಬಿಟ್ಟು ಹೇಳುವಾಗ ನನಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಗುರುದೇವ್ ಹೊಯ್ಸಳದಲ್ಲಿ ಅವರು ಎಲ್ಲ ಪಾತ್ರಗಳನ್ನ ಬೇರೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾಗಲಿ ನವೀನ್ ಶಂಕರ್ ಅವ್ರು ಮಾಡಿದ್ರು ಆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾಗಲಿ ಅದನ್ನು ಟ್ರೀಟ್ ಮಾಡಿದ ರೀತಿ ತುಂಬ ಇಷ್ಟ ಆಗಿತ್ತು. ಸೊ ಅದೇ ರೀತಿ ಈ ಕ್ಯಾರೆಕ್ಟರ್ಗೂ ಕೂಡ ತುಂಬ ವೇಟೇಜ್ ಇದೆ ಅಂತ ಅನ್ನಿಸ್ತು. ಜೊತೆಗೆ ಇವರು ಅದನ್ನು ಇಲ್ಲಿ ಹೇಳೋದಕ್ಕಿಂತ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಐ ವಾಂಟೆಡ್ ಟು ಗಿವ್ ಮೈ ಬೆಸ್ಟ್ ಇನ್ ದ್ಯಾಟ್. ಸೊ ನನಗೆ ಅವ್ರ ಕತೆ ಹೇಳೋದಕ್ಕಿಂತ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅಂತ ನಾನು ಅನಿಸ್ತು. ಬಿಕಾಸ್ ಆ ಡಬ್ಬಿಂಗಲ್ಲಿ ನಾನು ನೋಡಿದ್ದು. ಓಕೆ ಹೇಮಂತ್, ಬಿಕಾಸ್ ಫಾರ್ ಫಸ್ಟ್ ಟೈಮ್ ಇಟ್ಸ್ ಆಲ್ವೇಸ್ ಅಂದರೆ ಹೇಗಿರುತ್ತೆ ಅಂತ, ಬಿಕಾಸ್ ಟು ಗೆಟ್ ಇನ್ ಟು ದ ಸಿನಿಮಾ ಸೆಟ್ಸಲ್ಲೇ ಅದೊಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ವಿತ್ ಅ ಡೈರೆಕ್ಟರ್ ಲೈಕ್ ವಿಜಯ್, ನಿಮ್ಗೇನು ಅನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು ಮೇಡಮ್. ಆ್ಯಕ್ಚುಲಿ ಅದ್ಭುತವಾಗಿ ಅನಿಸ್ತು. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಈ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕಂದ್ರೆ ಆಬ್ವಿಯಸ್ ಆಗಿ ನಾವು ಎಲ್ಲ ನೆಗೆಟಿವ್ಸೇ ಜಾಸ್ತಿ ಕೇಳಿರ್ತೀವಿ. ಸೊ ನನಗೂ ಭಾರಿ ಅಂದರೆ ಭಯ ಇತ್ತು. ಬಟ್ ಆದರೂ ಐ ಹ್ಯಾವ್ ಟು ರಿಸ್ಕ್ ಇಟ್ ಆಲ್ ಅಂದ್ಕೊಂಡು ಬಂದಿದ್ದು. ಸೊ ಫಸ್ಟ್ ಮೀಟ್ ಆದಾಗೆ ಸರ್ ಏನು ಮಾಡಿದ್ರು ಅಂದರೆ, ನಾವು ಫಸ್ಟು ಮಾಸ್ತಿ ಡೈಲಾಗ್ ರೈಟರ್ ಸರಿಂದ ಮೀಟ್ ಮಾಡಿದ್ರಿ. ಅಂದರೆ ಹಿಂಗೆ ಒಂದು ಕತೆ ಇದೆಯಂತ ನೋಡಿ ಮೀಟ್ ಮಾಡಿ ಅಂತ. ಸೊ ಆಗ ಮೀಟ್ ಮಾಡಿದಾಗ ನಾನು ಹೇಳಿದೆ, ಸರ್ ಹೊಯ್ಸಳ ಎಲ್ಲ ನಿಮ್ಮದು ನೋಡಿದ್ದೀನಿ, ಕತೆ ಕೇಳೋಣ, ಇಷ್ಟ ಆದರೆ ನನಗೆ ಓಕೆ. ಬಟ್ ಆ್ಯಸ್ ಎ ಡೈರೆಕ್ಟರ್ ನನಗೆ ಇಷ್ಟ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ, ಯು ಹ್ಯಾವ್ ಆಲ್ರೆಡಿ ಪ್ರೂವನ್ ಇಟ್, ಹೊಯ್ಸಳ ತುಂಬ ಇಷ್ಟ ಆಗಿದೆ ಅಂತ. ಅವರು ನನಗೆ, ನಾನು ಹೊಸಬ್ರಿಗೆ ಮಾಡಬೇಕಂದ್ರೆ ನಾನು ಹಿಂಗೆ ಸಿನಿಮಾಸ್ ಮಾಡಿದ್ದೀನಿ. ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಆ್ಯಕ್ಚುಲಿ ಚೆನ್ನಾಗಿದೆ. ರಾಮಾಚಾರಿ ರಾಜ್ಕುಮಾರ್ ಅದರಲ್ಲಿ ವರ್ಕ್ ಮಾಡಿದ್ದಾರೆ. ಅದಾದಮೇಲೆ ಆ್ಯಸ್ ಎ ಡೈರೆಕ್ಟರ್ ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ, ಇನ್ನೊಂದು ಡಾಲಿ ಅವ್ರಿಗೆ. ಹೊಯ್ಸಳ ನಂಗೆ ತುಂಬ ಇಷ್ಟ ಆಗಿತ್ತು, ತುಂಬ ಮೇಕಿಂಗ್ ಎಲ್ಲ ತುಂಬ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಮೂವಿ ಮಾಡಬೇಕಂದ್ರೆ ನ್ಯೂ ಕಮರ್ಗೆ ಮಾಡೋದು ಹೆಂಗೆ ಅಂತೆಲ್ಲ ನನಗೂ ಯೋಚನೆ ಇದೆ. ಬಟ್ ಮಾಡಬೇಕಂದ್ರೆ ನಿಮ್ಮ ಡೆಡಿಕೇಶನ್ನು ಅದು ಹೆಂಗಿರುತ್ತೆ ಮತ್ತು ನಿಮ್ದು ಆ್ಯಕ್ಟಿಂಗು ಏನೇನೆಲ್ಲ ನಾನು ತಿಳ್ಕೊಬೇಕು. ಒಂದು ಸ್ವಲ್ಪ ದಿನ ಟ್ರಾವೆಲ್ ಮಾಡೋಣ, ಸಡನ್ನಾಗಿ ಇದು ಮಾಡೋದು ಬೇಡ. ಆ್ಯಕ್ಟಿಂಗ್ ಅದೆಲ್ಲ ಕಳಿಸಿ ಎಲ್ಲ ನೋಡಿ ಓಕೆ ಅಂದರೆ ಆಮೇಲೆ ನೀವು ವರ್ಕ್ಶಾಪ್ಸ್ಗೆಲ್ಲ ಹೋಗ್ತಾ ಇರಿ. ಓಕೆ ಅಂದರೆ ಮಾಡೋಣ ಅಂತ ಹೇಳಿದ್ರು. ಆಗಲೇ ಅಂದ್ಕೊಂಡೆ ಓಕೆ ಇವರು ಈಸ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಅಂತ. ಸೊ ಅದಾದಮೇಲೆ ಸ್ಟೋರಿ ಹೇಳಿದ್ರು, ಸ್ಟೋರಿ ತುಂಬ ಇಷ್ಟ ಆಯಿತು. ಸೊ ಅವಾಗ ಏನು ಸ್ಟಾರ್ಟ್ ಮಾಡಿದ್ರು ಅದೇ ಥರ ಫುಲ್ ಸಿನಿಮಾ ಕಂಪ್ಲೀಟಾಗಿ ಇವಾಗವರೆಗೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ಟೇಸ್ಟು ಅದೆಲ್ಲ ಮ್ಯಾಚ್ ಆಗುತ್ತೆ, ಸಿಂಕ್ ಆಗುತ್ತೆ. ಸೊ ಅದರಿಂದ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್. For you, the red carpet came through blood only. But being this bare body and having a six pack, that all every hero dreams about the first movie hatra. So ಎಲ್ಲ ನಿಮ್ಮದು ಫುಲ್ಫಿಲ್ ಆಗಿದೆ ಫಸ್ಟ್ ಫಿಲ್ಮ್ಗೆ. ಒಂದು 10 ಇಯರ್ಸಿಂದನೂ ಇದೇ ಥರ ಮೇಂಟೈನ್ ಮಾಡ್ತಿದ್ದೆ. ಅಂದರೆ ಸಿನಿಮಾಗೆ ಎಂಟರ್ ಆಗಬೇಕಂದ್ರೆ ಚಿಕ್ಕ ವಯಸ್ಸಿಂದ ಡ್ರೀಮ್ ಇರುತ್ತೆ. ಬಟ್ ಅದಕ್ಕೆ ನಾವೇನು ಎಫರ್ಟ್ಸ್ ಹಾಕಿದ್ದೀರಿ ಅನ್ನೋದು ಬೇಕಲ್ವ. ಈಗ ಟೀಸರ್ ನೋಡಿದ್ರೆ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಕಾಣಿಸುತ್ತೆ, ಮತ್ತು ನೆಕ್ಸ್ಟ್ ಸಾಂಗ್ಸ್ ಏನೋ ರಿಲೀಸ್ ಮಾಡ್ತೀವಿ, ಡ್ಯಾನ್ಸ್ ಕಾಣಿಸುತ್ತೆ. ಅದಕ್ಕೆ ಮೊದಲು ಅದನ್ನು ನೋಡಬೇಕಂದ್ರೆ ಅದನ್ನು ನೋಡಿ ಜನ ಥಿಯೇಟ್ರಿಗೆ ಬರಬೇಕು. ಈ ಟೀಸರ್ನ ಫಸ್ಟ್ ನೋಡ್ಬೇಕಂದ್ರೆ ಹೊಸಬ್ರಿಗೆ ಇನ್ನೇನು ಪೋಸ್ಟರ್ ಬಿಡ್ತಾರೆ, ಪೋಸ್ಟ್ರಲ್ಲೂ ಎಕ್ಸ್ಟ್ರಾಡಿನರಿಯಾಗಿ ಕಾಣಿಸ್ಬೇಕಂದ್ರೆ ಏನಿರಬೇಕು ಅಂದರೆ, ಈಗ ಬಾಡಿ ಎಲ್ಲ ಮಾಡಿದರೆ ಓಕೆ ಆ್ಯಕ್ಷನ್ ಇರೋ ನೋಡಿದ ತಕ್ಷಣ ಓಕೆ ಕನ್ವಿನ್ಸಿ ಏನೋ ಮಾಡಿದ್ದಾನಪ್ಪ, ಯಾರು ಇವನು ನೋಡೋಣ ಅಂತ ಟೀಸರ್ ನೋಡ್ತಾರೆ. ಸೊ ಅದಿಷ್ಟ ಆದರೆ ಮತ್ತೆ ಸಾಂಗ್ಸು ಟ್ರೈಲರ್ ನೋಡ್ತಾರೆ. ಅದಿಷ್ಟ ಆದರೆ ಫಿಲಮಿಗೆ ಬರ್ತಾರೆ. ಸೊ ಫಿಲಮಿಗೆ ತರಿಸೋದೇ ಅಷ್ಟು ಕಷ್ಟ ಇದೆ ಅಲ್ವಾ. ಸೊ ವಾಟ್ ಶುಡ್ ಐ ಡೂ ಅಂದಾಗ ನನ್ನ ಕೈಯಲ್ಲಿರೋದು ಹಿಂಗೆ ಬಾಡಿ ಮಾಡೋದು, ಆ್ಯಕ್ಟಿಂಗ್ ಕಲಿಯೋದು, ಫೈಟ್ಸು, ಮಾರ್ಷಲ್ ಆರ್ಟ್ಸು, ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ಡ್ ಆಗಿ ಆಮೇಲೆ ಸಿನಿಮಾಗೆ ಬರಬೇಕು ಅಂತ ಆಚೆ ಬಂದೆ. ಸೊ ಹಂಗೆ ಸರ್ರು ಸಿಕ್ಕಿದ್ರು, ಎಲ್ಲ ಚೆನ್ನಾಗಿ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಸೊ ಯುವರ್ ಇನ್ವಿಟೇಷನ್ ಇಸ್ ಥ್ರೂ. Yes. When you have a hero, there'll be an established villain ಆ ಥರ ಎಲ್ಲ. But he has brought in known faces. Okay, they can act also. They can be versatile ಅಂತ young actors. So there's definitely one curiosity among youngsters, especially seniors ಆದರೆ ಓಕೆ ಅವ್ರು ಅಲ್ಲಿ ಕೂತ್ಕೊಂಡಿರ್ತಾನಂದ. ಬಟ್ ದೇರ್ ಯಂಗ್ಸ್ಟರ್ಸ್ ದಟ್ ಬ್ಯಾಂಟರ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ನೀವು ಸೆಟ್ಸಲ್ಲಿ ಇರ್ಬೇಕಾದ್ರೆ ವಾಟ್ ವಾಸ್ ಯುವರ್ ಕಾನ್ವರ್ಸೇಷನ್ ಲೈಕ್ ಯೂಶಲಿ? ಇಲ್ಲ, ನಾವು ಆ್ಯಕ್ಚುಲಿ ಅದು ಏನಾದರೂ ಯಾವ ಥರ ಇದ್ದಿದ್ದು ಹೇಳಕ್ಕೆ ಹೋದರೆ ಅದು ನಾವು ಆ್ಯಕ್ಚುಲಿ ಮೀಟ್ ಆಗಿದ್ದೆ ಕ್ಲೈಮ್ಯಾಕ್ಸಲ್ಲಿ. ಹಾಂ, ಓಕೆ. ಅಲ್ಲಿವರೆಗೂ ಅಷ್ಟೇ, ಇನ್ನೇನು ಹೇಳಿ ಬ್ರದರ್ ನಾನು. ಅಲ್ಲಿ ಆ್ಯಕ್ಚುಲಿ ಏನು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಆ್ಯಕ್ಚುಲಿ ಏನಂದರೆ ಮೀಟ್ ಮಾಡಿದ್ದೆ ಈ ಫೈಟ್ ಇದರಲ್ಲಿ. ಫಸ್ಟ್ ಮೀಟ್ ಮಾಡಿದ್ದು ಒಂದು ಇನ್ಸೆಕ್ಟ್ಸ್, ಅದಕ್ಕೂ ಮುಂಚೆ ಮೀಟ್ ಮಾಡಿದ್ದೀವಿ.
ಯಾವಾಗ ಅದೇ ಪೇಮೆಂಟ್ ಮಾಡುವಾಗ ಅದು 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 ಸೆಟ್ಸಲ್ಲೇ ಅದು ಕ್ಯಾರವನಲ್ಲಿ ಮೀಟ್ ಮಾಡಿದ್ದೆ. ಅದಾದಮೇಲೆ ಅಲ್ಲೇ ಸೇಮ್ ಡೇ ಶೂಟಿಂಗ್ ಬಂದ್ವಿ. ಸೊ ಇಟ್ ವಾಸ್ ಆಲ್ ಆ್ಯಕ್ಚುಲಿ ನಮ್ಮದು ಅಷ್ಟು ಜಾಸ್ತಿ ಟೈಮ್ ಸಿಗಲಿಲ್ಲ, ವೆರಿ ಬ್ಯುಸಿ. ನಾನು ಆ ಕಡೆ ಪ್ರೊಡಕ್ಷನ್ ನೋಡಿಕೊಂಡು ಈ ಕಡೆ ಇದು ಮಾಡುವಾಗ ಇಲ್ಲ ಫೋನ್ ಕಾಲ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಅದಾಗಿದ ತಕ್ಷಣ ಇಮಿಡಿಯೇಟ್ ಇಲ್ಲಿ ಸ್ವಿಚ್ ಆ್ಯಕ್ಚುಲಿ ಅದೇ ಇವನ್ ನಾವು ಒಟ್ಟಿಗೆ ಮಾಡುವಾಗ್ಲೂ ಅಲ್ಲಿ ನಮ್ಮ ಆ್ಯಕ್ಷನ್ ಆದ ತಕ್ಷಣ ಮತ್ತೆ ಡೈರೆಕ್ಟರ್ ಜೊತೆ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಅದು ಹೆಂಗೆ ಮಾಡಿದ್ರೆ ಅನ್ನೋ ಥರ ನಾವು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ವಿ. ಸೊ ಇಟ್ ವಾಸ್ ವೆರಿ ನೈಸ್. Okay. Yeah. So since you're also a producer for this movie? Yes, madam. Okay. Now that I have another question, like, did you call the shots of who you should pick up, and that's how Karthik came into the picture? ಆ ಥರ ಅಲ್ಲ ಎಕ್ಸಾಕ್ಟಾಗಿ, ಬಟ್ ಸರ್ ಕೇಳ್ತಿದ್ರು ಲೈಕ್ ಆಬ್ವಿಯಸ್ಲಿ ಈ ಥರದ್ದು ಮಾಡ್ಬೋದಾ ಹೆಂಗೆ ಅಂತ. ನಾನು ಎಲ್ಲಾದರೂ ಡೈರೆಕ್ಟರ್ ಒಂದು ಸಲ ಚೂಸ್ ಮಾಡಿದ್ದಾವೆ ಹಿ ವುಡ್ ಗಿವ್ ಆಪ್ಷನ್ಸ್, ಅಂದರೆ ಈ ಕ್ಯಾರೆಕ್ಟರ್ಗೆ ಈ ಥರದ್ದು ಅಂದ್ಕೊಂಡಿದ್ದೀವಿ ಅಂತ. ಸೊ ಕಾರ್ತಿಕ್ ಮಹೇಶ್ ಅವರು ಈ ಕ್ಯಾರೆಕ್ಟರ್ಗೆ ಹೇಳಿದಾಗ ಹೌದು ಕರೆಕ್ಟಾಗಿರ್ತಾರೆ. ಈ ಒಂದು ಫೇಸ್ ಆಫ್ ಯಾವಾಗಲೂ ತುಂಬ ಸ್ಟ್ರಾಂಗಾಗಿ ಇದ್ರೇ ಮಜಾ. ಅದು ಈ ಕ್ಯಾರೆಕ್ಟರ್ಗೆ ಅದರಲ್ಲೂ ತುಂಬ ಕ್ವಾಲಿಟೀಸ್ ಇದೆ. ಅದು ಅದೇ ಹೇಳಿದ್ರೆ ರಿವೀಲ್ ಆಗುತ್ತೆ ಅಂತ. ಸೊ ಅದಕ್ಕೆ ಇವರು ಪರ್ಫೆಕ್ಟ್ ಸೂಟೇಬಲ್ ಥರ ಇದ್ದರು. ಈ ಸಿನಿಮಾನಲ್ಲಿ ಇರೋ ಕ್ಯಾರೆಕ್ಟರ್ಸ್ ಎಲ್ಲನೂ ಎಲ್ಲರೂ ಯಾವ ಥರ ಮಾಡಿದ್ದಾರೆ ಅಂದರೆ ಇದನ್ನು ಇವ್ರು ಬಿಟ್ಟು ಬೇರೆಯವ್ರು ಮಾಡೋಕ್ಕಾಗಲ್ಲ ಅನ್ನೋ ಥರನೇ ಇರುತ್ತೆ 100%. ಈಗ ಬಾಲು ಸರ್ ಕ್ಯಾರೆಕ್ಟರ್ ನೋಡಿದ್ರು ಅಷ್ಟೇ. ಅದು ನೋಡಿದ ತಕ್ಷಣ ನಮ್ಗೆ ಆವಾಗಲೇ ಡೈರೆಕ್ಟ್ರು ಡಿಸೈನ್ ಮಾಡ್ತಿದ್ರು ಅಲ್ಲಿ ಸ್ಟುಡಿಯೋ ನಮ್ಮದು ಆಫೀಸಲ್ಲೇ. ಈ ಥರನೇ ಕಾಸ್ಟ್ಯೂಮ್ ಇರಬೇಕು, ಈ ಥರನೇ ಶೇಡ್ಸ್ ಇರಬೇಕು. ಹಿ ವಾಸ್ ಇನ್ ಟು ಎವ್ರಿಥಿಂಗ್. ಸೊ ಆಗಲೇ ಕಾರ್ತಿಕ್ ಮಹೇಶ್ ಅವ್ರ ಕಾಸ್ಟ್ಯೂಮ್ ಹಿಂಗಿರಬೇಕು, ಅವ್ರ ಲುಕ್ ಈ ಥರ ಒಂದು ಪಾರ್ಟು. ಬಾಲು ನಾಗೇಂದ್ರ ಅವ್ರದ್ದು ಹಿಂಗೆ ಇರಬೇಕು. ಸೊ ಎಲ್ಲರೂ ಇದು ಹೈಲೈಟ್ ಆಗಲೇಬೇಕು, ಎಲ್ಲರಿಗೂ ಕಣ್ಣಲ್ಲಿ ಹೋಗಲೇಬೇಕು ಅಂತ. ಸೊ ಆ್ಯಸ್ ಸೂನ್ ಆಸ್ ವಿ ರಿಲೀಸ್ ದ ಟೀಸರ್ ಆ್ಯಂಡ್ ಟ್ರೈಲರ್ 100% ಅಲ್ಲೆಲ್ಲ ಹೋಗಿದೆ. ನಾವೇನೇ ಎವ್ರಿಥಿಂಗ್ ಇಸ್ ವರ್ಕಿಂಗ್. ಓಕೆ, ಅಲ್ಲ ನೀವು ಪ್ರೊಡ್ಯೂಸರ್ ಆಗಿ ಒಂದು ಪ್ಯಾಕೇಜ್ ಆಗಿ ಬಂದುಬಿಟ್ರಿ, ಡೈರೆಕ್ಟ್ರಿಗೆ ಈಸಿ ಆಗೋಯ್ತಲ್ಲ? ಇಲ್ಲ ಆ್ಯಕ್ಚುಲಿ ಡೈರೆಕ್ಟರ್ಗೆ ತುಂಬ ಕಷ್ಟ ಆಗಿರುತ್ತೆ. ಅಂದರೆ ಎಲ್ಲ ಇದರಲ್ಲೂ ಅವರು ಕೂಡ ವರ್ಕ್ ಮಾಡಬೇಕಲ್ಲ, ಈಸಿ ಅನ್ನೋದು ಯಾವುದೂ ಇಲ್ಲ ಮೇಡಮ್ ಆ್ಯಕ್ಚುಲಿ. ಅವರು ಯಾಕಂದರೆ ಅಂದರೆ ಈಗ ಜನರಲಿ ಓನ್ಲಿ ಡೈರೆಕ್ಷನ್ ಅಲ್ಲದೆ ಈ ಬಿಸ್ನೆಸ್ ಇದರಲ್ಲೂ ಮತ್ತು ಬೇರೆ ಎಲ್ಲ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲದರಲ್ಲೂ ಇನ್ವಾಲ್ವ್ ಆಗಬೇಕಾಯಿತು. ಯಾಕಂದರೆ ನಾನು ಹೊಸಬ. ಸೊ ನಾನು ಅವ್ರನ್ನ ಎಲ್ಲದರಲ್ಲೂ ಸಜೆಷನ್ ಕೇಳ್ತಿದ್ದೆ. ಅವರು ಸೊ ಆ ಥರ ಇನ್ವಾಲ್ವ್ ಆಗಿ ಮಾಡಿದೆ. ವೈ ಡಿಡ್ ಯು ಥಿಂಕ್ ಆಫ್, ಬಿಕಾಸ್ ಆ ಮೂರು ಮಿಕ್ಸ್ ಅಂತ ಕೇಳಿದ್ರೆ ಅವರು ಅನ್ಕೋತಾರೆ ಹೌದಲ್ವಾ ಅಂದರೆ ಮೂರು ಮಿಕ್ಸ್ ಅಂದರೆ ಮೇಡಮ್ ಆ್ಯಕ್ಚುಲಿ ಒಂದು ಸ್ವಲ್ಪ ಅದು ಇರ್ಬೋದು, ಬಟ್ ಫ್ಲೇವರ್ಸ್. ಬಟ್ ಏನಂದರೆ ಸ್ಟೋರಿ ಆಸ್ ರಾಮಾಯಣ ಮಹಾಭಾರತ ನಾವು ಅದನ್ನೇ ಬೇರೆ ಕಡೆನೂ ಇದು ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಡ್ರಗ್ಸ್ದು ಅದೆಲ್ಲ ಅಷ್ಟು ಇದ್ರಲ್ಲಿ ತೋರಿಸಿರೋ ಥರದ್ದು ಯಾವುದು ಇರಲ್ಲ. ಅಂದರೆ ನಾವು ಯಾವುದು ಸ್ಪೆಸಿಫಿಕ್ ಆಗಿ ಡ್ರಗ್ಸ್ ತೊಗೊಳ್ತಾ ಇರೋದು ಮಾಡ್ತಾ ಇರೋದು ಆ ಥರ ತೋರಿಸಿಲ್ಲ. ಬಟ್ ಹೌ ಇಟ್ ಈಸ್ ಇನ್ ರಿಯಲ್ ಲೈಫಲ್ಲಿ ಯಾವ ಥರ ಬರುತ್ತೆ ಅಂದರೆ ಜನಕ್ಕೆ ಕೈಗೆ ಸಿಗೋ ಲೆವೆಲ್ಗೆ ತೋರಿಸಿಲ್ಲ. ಬಟ್ ಹೆಂಗೆ ಬೇರೆ ಕಂಟ್ರೀಸಿಂದ ಹೆಂಗೆ ಬರುತ್ತೆ ನಮ್ಮ ಕಂಟ್ರಿಗೆ. ಆಕ್ಷನ್ ಡ್ರೈವ್ಸ್ ಸಿನಿಮಾ ಆ ಥರ ಆಗ್ಬಿಟ್ಟಿದೆ. ಈವನ್ ಫಾರ್ ಯಂಗ್ಸ್ಟರ್ಸ್ ಯು ಆರ್ ಸೋ ಇನ್ಫ್ಲೂಯೆನ್ಸ್ ಬೈ ಲೈಕ್ ಓಕೆ ದೊಡ್ಡವರು ಅಂದರೆ ನಿಮಗಿಂತ ಸೀನಿಯರ್ಸು ಅವ್ರು ಆ್ಯಕ್ಷನ್ ಮಾಡಿ ಅವ್ರಿಗೆ ಸ್ಟಾರ್ ಆಗಿದ್ದಾರೆ ಅಂತ. ಓಕೆ ನಾವು ಅದನ್ನೇ ಮಾಡೋಣ ಅಂತ. ವೈ ಕಾಂಟ್ ಯು ಬಿ ಯೂನಿಕ್, ವೈ ಕಾಂಟ್ ಯು ಗೋ ಡೂ ಸಮಥಿಂಗ್ ಎಲ್ಸ್ ಅಂತ ಅನ್ಸುತ್ತೆ. ನಾನು ಹೇಳೋದಾದರೆ ಆ್ಯಕ್ಷನ್ ಡ್ರೈವ್ ಸಿನಿಮಾ ಅಂದರೆ ಪೀಪಲ್ ಲೈಕ್ ಇಟ್, ಪೀಪಲ್ ಆರ್ ರಿಸೀವಿಂಗ್ ಇಟ್ ಸೋ ವೆಲ್. ಜನಕ್ಕೆ ಆ್ಯಕ್ಷನ್ ಇಷ್ಟ. ಲವ್ ಸ್ಟೋರಿ ಆದರೂ ಅವ್ರದ್ದು ದಿನನಿತ್ಯ ಏನಾದರೂ ಇರುತ್ತೆ. ನಮ್ಮ ಸಿನಿಮಾನಲ್ಲೂ ಇದೆ, ಬಟ್ ಆ್ಯಸ್ ಎ ಕಮರ್ಷಿಯಲ್ ಸಿನಿಮಾ ಎಲ್ಲನೂ ಇದೆ. ಎಮೋಷನ್ ಇದೆ, ಲವ್ ಇದೆ, ಎಲ್ಲನೂ ಇದೆ. ಆ್ಯಕ್ಷನ್ ಅಂದರೆ ಜನಕ್ಕೆ ಇಷ್ಟ. ನಾನು ಆ್ಯಸ್ ಎ ಆಡಿಯನ್ ಆಗಿ ಐ ಲವ್ ಆ್ಯಕ್ಷನ್. ಸಿನಿಮಾ ನೋಡಬೇಕಾದ್ರೆ ವಿ ಲವ್ ಆ್ಯಕ್ಷನ್. ನಾಟ್ ಓನ್ಲಿ ಕರ್ನಾಟಕ, ಫುಲ್ ಇಂಡಿಯಾನಲ್ಲಿ ನೋಡಿದ್ರು ಆ್ಯಕ್ಷನ್ ಸಿನಿಮಾಗಿರೋ ಲವ್ ಬೇರೆ ಲೀಗಲ್ಲಿದೆ. ಸೊ ಮತ್ತು ಎಲ್ಲ ಮನುಷ್ಯರಲ್ಲೂ ಅದೇ ವೈಲೆನ್ಸ್ ಅಂತ ಹೇಳಿದ್ರೆ ಈಗ ರಿಯಲ್ ಲೈಫಲ್ಲೂ ಅಷ್ಟೇ ವೈಲೆನ್ಸ್ ಈಸ್ ದೇರ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಫಸ್ಟಿಂದನೂ ಅಷ್ಟೇ, ಸ್ವತಂತ್ರ ಬಂತು, ಇಂಡಿಪೆಂಡೆನ್ಸ್ ಬಂತು, ಪೀಸಿಂದಾನೇ ಬಂತು ಅಂದರೆ ಇಟ್ ಈಸ್ ಅಗೇನ್ ಡಿಬೇಟಬಲ್. ವೈಲೆನ್ಸು ಇತ್ತು ಆಗ್ಲಿಂದನೂ ಅಷ್ಟೇ, ಈಗಲೂ ಅಷ್ಟೇ. ಎವ್ರಿ ಲಾ ಈಸ್ ಬ್ಯಾಕ್ಡ್ ಅಪ್ ಬೈ ವೈಲೆನ್ಸ್. ನೋಡಿದ್ರೆ ಬಿಕಾಸ್ ವಿ ಆರ್ ನಾಟ್ ಟೀಚಿಂಗ್, ವಿ ಆರ್ ಜಸ್ಟ್ ಶೋಯಿಂಗ್ ವಾಟ್ ಈಸ್ ದೇರ್. ಈ ಪೊಲೀಸ್ ಆಫೀಸರ್ ಅಂದರೆ ವೈಲೆನ್ಸ್ ಇದ್ದೇ ಇರುತ್ತಲ್ವ. ಪೊಲೀಸ್ ಆಫೀಸರ್ ಇದ್ದಾರೆ, ಮಾಫಿಯಾ ಇಸ್ ಇನ್ವಾಲ್ವ್ಡ್. ನೌ ಆ್ಯಂಡ್ ದೆನ್ ನೋಡ್ತಾನೆ ಇರ್ತೀನಿ ನ್ಯೂಸ್ ಪೇಪರ್ಸಲ್ಲಿ. ನಮ್ಮ ಸಿನಿಮಾ ಯಾಕೆ ಹಿಂಗೆ ಬರ್ತಾಯಿದೆ ಅಂದರೆ ರಿಯಲ್ ಲೈಫಲ್ಲೂ ಅದೆಲ್ಲ ಆಗ್ತಾಯಿದೆ. ಈಗ ಮಂಗಳೂರು ಪೋರ್ಟಲ್ಲಿ ಡ್ರಗ್ಸ್ ಸಿಕ್ತು ಅಂತ ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ 2-3 ಸಲ ನ್ಯೂಸಲ್ಲಿ ಬಂದಿದೆ ಆಲ್ಮೋಸ್ಟ್. ಅಲ್ಲಿ ಡ್ರಗ್ಸ್ ಸಿಕ್ತು ಅಂತ, ಎಲ್ಲ ಆಂಧ್ರ ಪ್ರದೇಶಲ್ಲಿ ಸಿಕ್ತು ಅಂತ. ಸೊ ಐ ಹ್ಯಾವ್ ಹರ್ಡ್. ಈ ನಾವು ನ್ಯೂಸ್ ನೋಡಿ ಸಿನಿಮಾ ಮಾಡೋದಲ್ಲ, ನ್ಯೂಸ್ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿರ್ತೀವಿ. ಸಿನಿಮಾ ಶೂಟಿಂಗ್ ಟೈಮಲ್ಲಿ, ಈ ಪ್ರಮೋಷನ್ ಟೈಮಲ್ಲಿ ರೀಸೆಂಟಾಗೆಲ್ಲ ಬಂತಲ್ವ, ಅಲ್ಲಿ ಒಂದು ಕಂಟೈನರ್ ಸೀಸ್ ಆಯಿತು, ಥೌಸಂಡ್ಸ್ ಆಫ್ ಕ್ರೋರ್ಸ್ದು ಇದು ಸೀಸ್ ಆಯಿತು.
ಆಂಧ್ರ ಪ್ರದೇಶದಿಂದ ಎಲ್ಲೋ ಬಂದು ಇಲ್ಲಿ ಕರ್ನಾಟಕನಲ್ಲ, ಇಲ್ಲಿಂದ ಕರ್ನಾಟಕದಿಂದ ಹೋಗಿ ಆಂಧ್ರ ಪ್ರದೇಶ, ಕರ್ನಾಟಕ ಪೊಲೀಸ್ ಹೋಗಿ ಆಂಧ್ರ ಪ್ರದೇಶಲ್ಲೆಲ್ಲ ಸೀಸ್ ಮಾಡಿದ್ರು ಅಂತ ಆ ಥರ ಐ ಥಿಂಕ್ ಯು ಹ್ಯಾವ್ ಹರ್ಡ್ ದಟ್ ನ್ಯೂಸ್. ಸೊ ಆ ಥರ ನ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ರಿಯಲ್ ಲೈಫಲ್ಲಿ ಅದೆಲ್ಲ ಆಗ್ತಾರೆ ಅಂದರೆ ಜನಕ್ಕೆ ಪೀಪಲ್ ಆರ್ ಲೈಕಿಂಗ್ ಇಟ್ ನೋಡೋಕ್ಕೆ. You start, hearing to some feel good stories soon. I'm sure next you can do definitely. ಅಲ್ಲ, ನೀವು ಇದರಿಂದ ಹೋಗ್ಬೇಕಾದ್ರೆ ಫೀಲ್ ಗುಡ್ ಆಗೇ ಹೋಗ್ತೀರಿ. But for Karthik, andre that now that first time I'm talking to you and we are interacting, Big Boss, the platform, everyone says ಅಂದ್ರೆ ಆ ಪ್ಲಾಟ್ಫಾರ್ಮ್ನ ಒಬ್ರೊಬ್ರು ಒಂದೊಂದು ರೀತಿ ಬಳಸ್ಕೋತಾ ಇದ್ದಾರೆ. ನಿಮಗೆ ವಾಟ್ ವಾಸ್ ದ ಬೆನಿಫಿಟ್ ಕಮಿಂಗ್ ಔಟ್ ಆಫ್ ಬಿಗ್ ಬಾಸ್? ಮುಂಚೆನೂ ಆ್ಯಕ್ಟರ್ ಅಂತ ಅನ್ಸ್ಕೊಂಡ್ರಿ, ಬಟ್ ಬಿಗ್ ಬಾಸ್ ಗೇವ್ ಯು ಎಲಿವೇಶನ್ ಆ ಥರ ಏನಾದರೂ ಬೇರೆ ಥರ? ಎಸ್ ಆ್ಯಕ್ಚುಲಿ ಬಿಗ್ ಬಾಸ್ ನನಗೆ ಜಾಸ್ತಿ ಜನಕ್ಕೆ ರೀಚ್ ಮಾಡ್ತು, ಜಾಸ್ತಿ ಜನಕ್ಕೆ ಪರಿಚಯ ಮಾಡ್ತು. ಇನ್ ಡಿಫ್ರೆಂಟ್ ವೇ, ಅಂದರೆ ಒಂದು ಪರ್ಸ್ನಾಲಿಟಿಯಾಗಿ ಜನಗಳಿಗೆ. ಮುಂಚೆ ಆಗಿದ್ರೆ ಸೀರಿಯಲಲ್ಲಿ ಏನು ಹೆಸರಿತ್ತು ಆ ಹೆಸರನ್ನ ಹೇಳಿ ಬಂದು ಗುರುತಿಸ್ತಾ ಇದ್ರು. ಇವತ್ತಿನ ಮಟ್ಟಿಗೆ ದೊಡ್ಡ ಸ್ಟಾರ್ ಆಗಿ ಅಥವಾ ಒಂದು 2-3 ಸಿನಿಮಾ ಹಿಟ್ ಆದಮೇಲೆ ಜನಗಳಿಗೆ ಪರಿಚಯ ಆಗುತ್ತೆ. ಅದನ್ನು ಜನಗಳು ಬಂದು ನನ್ನ ಹೆಸರು ಮೂಲಕ ಗುರುತಿಸ್ತಾ ಇದ್ದಾರೆ. ಅದೊಂದು ಬಿಗ್ ಬಾಸ್ ವೇದಿಕೆನೇ ನನಗೆ ಕೊಟ್ಟಿದ್ದು. ಅದಲ್ಲದೆ ಅದಾದಮೇಲೆ ನನಗೆ ತುಂಬ ಆಸೆ ಇರೋದು, ಆಯ್ತು ಬಿಗ್ ಬಾಸ್ ಮಾಡಿದ್ದೀನಿ, ಅದಾದಮೇಲೆ ನನ್ನ ವಾಟ್ ಈಸ್ ಮೈ ಐಡೆಂಟಿಟಿ ಆಫ್ಟರ್ ದಟ್, ಅದನ್ನ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡುವಾಗ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಜನಗಳಿಗೆ ಅವ್ರು ಏನು ಪ್ರೀತಿ ಕೊಟ್ಟಿದ್ದಾರೆ ನನಗೆ ಅದನ್ನು ಡಬಲ್ ಮಾಡಬೇಕು ಅಂದರೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಪಾತ್ರಗಳ ಮೂಲಕ ನಾನು ಗುರುತಿಸ್ಕೋಬೇಕು ಅನ್ನೋದು. ಸೊ ಅದು ಇಂಥ ಸಿನಿಮಾಗಳ ಮೂಲಕ ನನಗೆ ಅದೊಂದು ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಈವನ್ ರಿಚ್ ಆಗಲಿ ಐ ವರ್ಕ್ ಫಾರ್ ಇಟ್. ಅಂದರೆ ಒಬ್ಬರು ಪ್ರೊಡ್ಯೂಸರ್ನ ಹುಡುಕಿ ಮತ್ತು ಡೈರೆಕ್ಟರ್ನ ಒಟ್ಟುಗೂಡಿಸಿ ಸಿನಿಮಾ ಮಾಡೋದು, ಮತ್ತು ರಾಮರಸ ಸಿಕ್ತು ನನಗೆ. ಆ್ಯಂಡ್ ದೆನ್ ಅಗೇನ್ ಐ ಆಮ್ ಡೂಯಿಂಗ್ ಪನ್ನಗಾಭರಣ ಅವ್ರ ಜೊತೆ. ಸೊ ವರ್ಕ್ ಈಸ್ ಗೋಯಿಂಗ್ ಆನ್. ಬಟ್ ಬಿಗ್ ಬಾಸ್ ಆದಮೇಲೆ ಮೊದಲನೇ ಸಿನಿಮಾ ಅಂತ ರಿಲೀಸ್ ಆಗ್ತಿರೋದು ಆಲ್ಫಾ. ಸೊ ಎಕ್ಸೈಟೆಡ್ ಫಾರ್ ಇಟ್. ಆ್ಯಂಡ್ ನಾನು ಮೊನ್ನೆ ವೇದಿಕೆ ಮೇಲೂ ಹೇಳಿದೆ, ಬಿಗ್ ಬಾಸ್ ಬಂದು ನನಗೊಂದು ಎಲಿವೇಶನ್ ಸಿಕ್ತು, ಆಲ್ಫಾ ಬಂದು ಇನ್ನೊಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ಅಂತ. ಯು ಆರ್ ನಾಟ್ ವರಿಡ್ ದಟ್ ಯು ವಿಲ್ ಗೆಟ್ ಸ್ಟೀರಿಯೋಟೈಪ್ ಆ ಥರ ಏನು ಇರಲ್ಲ? ನೋ ಮೇಡಮ್, ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಐ ಡೋಂಟ್ ವಾಂಟ್ ಟು ಗೆಟ್ ಸ್ಟೀರಿಯೋಟೈಪ್ ಅನ್ನೋ ಕಾರಣಕ್ಕೋಸ್ಕರನೇ ಐ ಡಿಡ್ ದಿಸ್. ಸೊ ಮತ್ತೆ ಯಾರಾದರೂ ಬಂದು ಇದೇ ರೀತಿ ಕೇಳ್ತಾನೆ ಅಂದರೆ ನಾನು ಮಾಡ್ತೀನಾ ಇಲ್ವಾ, ಇಟ್ಸ್ ಯೋಚನೆ ಮಾಡ್ತೀನಿ ಏನು ಯಾವ ಥರ ಅಂತ. ಬಟ್ ನಾನು ಯಾವಾಗಲೂ ನನ್ನಿಂದ ಸಿನಿಮಾಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ಪಾತ್ರಗಳು ಡಿಫ್ರೆಂಟಾಗಿ ಮಾಡಬೇಕು ಅಂತಲೇ ನಾನು ಅಂದ್ಕೊಂಡಿರೋದು. ಬಿಕಾಸ್ ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್ ಆಸ್ ಅನ್ ಆ್ಯಕ್ಟರ್. ಆ್ಯಂಡ್ ದೆನ್ ಮುಂದೆ ಏನಾಗುತ್ತೆ ಅದು ನನಗೆ ಏನಾಗುತ್ತೆ ಅನ್ನೋದು ಜನಗಳ ಆಶೀರ್ವಾದ ಅಷ್ಟೇ. ನೀವು 3 ಜನ ನೋಡಿದಾಗ, ಅಂದರೆ ಬಾಲು, ಯಾರ್ ವಾಟ್ ಎವರ್ ಗ್ಲಿಮ್ಸ್ ವಿ ವಾಚ್ ಟು ದ ಟ್ರೈಲರ್ ಅಂಡ್ ದ ರಶಸ್ ಆಫ್ ಫಿಲ್ಮ್, ಎಲ್ಲೋ ಒಂದು ಕಡೆ ಒಬ್ಬೊಬ್ರು ಆ್ಯಕ್ಟಿಂಗಲ್ಲೂ ಒಂಥರ ಲೈಕ್ ನಾನು ಬೆಸ್ಟ್ ಆಗಿ ಮಾಡಬೇಕು ಅಂತ ಒಂದು ಇದೆ. ಈವನ್ ಆ್ಯಸ್ ಅ ನ್ಯೂ ಕಮರ್, ಈವನ್ ಯು ಹ್ಯಾವ್ ಟ್ರೈಡ್. ಸೊ ಅನ್ಸುತ್ತಾ ಲೈಕ್ ಓಕೆ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಆ ಥರ ನಿಮ್ಗೆ ಏನಾದ್ರು ಅನಿಸ್ತಾ ಆ್ಯಸ್ ಅ ನ್ಯೂ ಕಮರ್? ಲೈಕ್ ನನಗೆ ಆಲ್ರೆಡಿ ಅಂದರೆ ಆ್ಯಕ್ಟರ್ಸ್ ಎಲ್ಲ ನೋನ್ ಇರೋದ್ರಿಂದ ಆಲ್ರೆಡಿ ಗೊತ್ತಿತ್ತು. ಸೊ ಮತ್ತೆ ರಿಸರ್ಚ್ ಮಾಡೋದೇನು ಬೇಕಿದ್ದಿಲ್ಲ. ಬಟ್ ನನಗೆ ಯಾವಾಗಲೂ ನನಗೆ ಕಂಪ್ಯಾರಿಸನ್ ಅವ್ರ ಜೊತೆ ಯಾವತ್ತೂ ಮಾಡಬೇಕು ಅಂತ ಅನಿಸಿಲ್ಲ. ನನಗೇನು ಯಾವಾಗಲೂ ಅಂದರೆ ಡೈರೆಕ್ಟ್ರಿಗೆ ಏನು ಬೇಕೋ ಅದು ನಾನು ಕೊಟ್ಟರೆ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ಅಷ್ಟೇ. ಈಗ ನನಗೂ ಅಷ್ಟೇ, ಅವ್ರೇನೋ ಇವಾಗ ಡೈರೆಕ್ಟ್ರು ವಿಜಯ್ ಸರಿಗೆ ಏನೋ ಒಂದು ಸೀನ್ ಹಿಂಗಿದೆ, ಡೈಲಾಗ್ ಹಿಂಗಿದೆ ಅಂದರೆ ನನಗೆ ಅದನ್ನು 10 ಡಿಫ್ರೆಂಟ್ ವೆರೈಟೀಸಲ್ಲಿ ಮಾಡ್ಬೋದು. ನನಗೂ ಏನೋ ಅನಿಸ್ತಾ ಇರುತ್ತೆ. ಬಟ್ ನನಗೇನು ಫೀಲಿಂಗ್ ಅಂದರೆ ಡೈರೆಕ್ಟ್ರಿಗೆ ಹೆಂಗೆ ಬೇಕು ಆ ಥರ ಬಂದರೆ ಅವ್ರ ವಿಷನ್ ಮೇಲೆ ನಾವೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ. ಕತೆ ಅವ್ರು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಹಿ ಕಾಂಟ್ ಡೆಲಿವರ್ ಇಟ್ ಫುಲ್ ನಮಗೆ. ಸೊ ಅವ್ರ ಮೈಂಡಲ್ಲಿ ಏನೋ ಒಂದಿರುತ್ತೆ, ಒಂದು ವಿಷನ್ನು. ಸೊ ಅದ್ರ ಪ್ರಕಾರ ಹೋಗಬೇಕು. ಸೊ ಅದಕ್ಕೆ ಹೀರೋ ಹಿಂಗೆ ಆ್ಯಕ್ಟ್ ಮಾಡಬೇಕು, ಅರ್ಜುನ್ ನನ್ನ ಕ್ಯಾರೆಕ್ಟ್ರು, ಅರ್ಜುನ್ ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಇರುತ್ತೆ. ಹಂಗೆ ಮಾಡಿದ್ರೆ ನನಗೆ ಸಾಕು. ಅಲ್ಲ, ನಾಳೆ ಥಿಯೇಟ್ರಿಂದ ಹೊರಗಡೆ ಬಂದಮೇಲೆ ಏನು ನನಗೆ ಕಾರ್ತಿಕ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು, ಹೀ ಗೆಟ್ಸ್ ದ ಬ್ರೌನಿ ಪಾಯಿಂಟ್ಸ್, ಅಥವಾ ಬಾಲು ನಾಗೇಂದ್ರ ವಿಲ್ ಬಿ ದ ಹೈಲೈಟ್, ಅವಾಗ ನಿಮ್ಗೇನು ಅನ್ಸುತ್ತೆ? ನಮ್ಮ ಸಿನಿಮಾನೇ ಅಲ್ಲ ಮೇಡಮ್, ಏನು ತೊಂದರೆ ಇಲ್ಲ, ನಮ್ಮದೇ ಸಿನಿಮಾ ಅಲ್ಲ. ಈಗ ಟೀಸರಲ್ಲ ನೀವು ನೋಡಿದ್ರೆ, ಟೀಸರಲ್ಲೂ ಅಷ್ಟೇ, ಟ್ರೈಲರಲ್ಲೂ ಅಷ್ಟೇ, ಈಕ್ವಲ್ ಇಂಪಾರ್ಟೆನ್ಸ್ ಅಂತಲೇ 100% ಅನ್ಬೋದು. ಕಾರ್ತಿಕ್ ಮಹೇಶ್ ಅವ್ರದ್ದಾಗಿರ್ಬೋದು, ಟೀಸರಲ್ಲೂ ಡೈಲಾಗ್ ಅಷ್ಟೇ ಅವ್ರದ್ದೇ ದೊಡ್ಡದಿರೋದು. ಐ ನೆವರ್ ಫೆಲ್ಟ್ ಎನಿಥಿಂಗ್ ಲೈಕ್ ದಟ್ ಬಿಕಾಸ್ ಐ ಬಿಲೀವ್ ಇನ್ ಡೈರೆಕ್ಟರ್. ಅವ್ರದ್ದು ವಿಷನ್ ಏನೋ ಮಾಡಿದ್ದಾರೆ. ನೀವೇ ಪ್ರೊಡ್ಯೂಸರ್ ಅಲ್ವಾ? ಅದೇ ನಾನೇ ಪ್ರೊಡ್ಯೂಸರ್. ಈವನ್ ಇಫ್ ಐ ಆಮ್ ಪ್ರೊಡ್ಯೂಸರ್, ಲೈಕ್ ಐ ಬಿಲೀವ್ ಇನ್ ದಟ್.
ನಾನು ಒಂದ್ಸಲ ಡೈರೆಕ್ಟರ್ ನಂಬಿದ್ರೆ ಸೊ ಡೈರೆಕ್ಟರ್ನ ನಂಬಿರ್ತೀನಿ ಅಂತ. ಸಿನಿಮಾ ಗೆದ್ರೆ ಎಲ್ಲರೂ ಗೆಲ್ತೀವಿ ಅನ್ನೋದು. One side we are talking about action, but the other side is about the father-son sentiment, and there is love. If you want to, bring that side of the story with Alpha. ಹಾಂ ಮೇಡಮ್. ಈಗ ಅರ್ಜುನ್ಗೆ ಮತ್ತು ಅವ್ರ ತಂದೆಗೆ ಶಕ್ತಿ ಪ್ರಸಾದ್ ಅವ್ರಿಗಿರೋ ಒಂದು ರಿಲೇಷನ್ಶಿಪ್ಪು, ತಂದೆ ಮಗನ ಎಮೋಷನ್ ಏನು ಅಂದರೆ, ಈಗ ಮಿಡಲ್ ಕ್ಲಾಸ್ ಯಾರೇ ಮಿಡಲ್ ಕ್ಲಾಸ್ ಜನ ನೋಡಿದ್ರು 100 ಮಿಡಲ್ ಕ್ಲಾಸ್ ಅಂತಲ್ಲ ಎಲ್ಲರಿಗೂ, ಬಟ್ ಮಿಡಲ್ ಕ್ಲಾಸ್ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಅರ್ಜುನ್ ವಿಲ್ ಬಿ ಪ್ಲೇಯಿಂಗ್ ಅನ್ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರ್. ಅದರಲ್ಲಿ ಎಲ್ಲರಿಗೂ ರಿಯಲ್ ಲೈಫಲ್ಲಿ ಯಾವ ಥರ ಕನೆಕ್ಷನ್ ಇರುತ್ತೋ ಅದೇ ಥರ ಒಂದು ಫಾದರ್ ಸನ್ಗೆ ತುಂಬ ಪ್ರೀತಿ ಇರುತ್ತೆ, ತುಂಬ ಗೌರವ ಇರುತ್ತೆ. ಬಟ್ ಅದೇ ಥರ ಫಾದರು ಫ್ರೀಡಮ್ ಕೊಟ್ಟಿರ್ತಾರೆ ಎಲ್ಲ ಮಾಡೋಕ್ಕೆ. ಬಟ್ ಪೇರೆಂಟ್ಸ್ಗೆ ಮಕ್ಕಳು ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ, ಬಟ್ ಇನ್ ದೇರ್ ಓನ್ ವೇಸ್. ಈ ರೂಟಲ್ಲೇ ಹೋಗಲಿ, ಎಜುಕೇಷನ್ ಹಿಂಗೆ ಮಾಡಲಿ, ಇದಾದಮೇಲೆ ಈ ಥರ ಮಾಡಿದ್ರೆ ಸೇಫು, ಹಿಂಗೆ ಆಗಬೇಕು. ಬಟ್ ಮಕ್ಕಳಿಗೆ ಅವರು ಸಕ್ಸಸ್ಫುಲ್ ಆಗಬೇಕಂತಲೇ ಇರ್ತಾರೆ, ಬಟ್ ಅವರು ದೇ ಹ್ಯಾವ್ ಡಿಫ್ರೆಂಟ್ ಡ್ರೀಮ್ಸ್. ರಿಯಲ್ ಲೈಫಲ್ಲೂ ಅಷ್ಟೇ. ಈಗ ನನಗೆ ಏನೋ ಡ್ರೀಮ್, ಎಲ್ಲರಿಗೂ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಬೇಸಿಕ್ ಕಾಮನ್ ಪಾಯಿಂಟ್. ಪೇರೆಂಟ್ಸ್ಗೂ ಏನೋ ಅದು ಮಾಡಬಾರ್ದು ಅಂತಿರಲ್ಲ, ಬಟ್ ರಿಸ್ಕು ಅಂತ. ಸೊ ಅದೇ ಥರ ಇದರಲ್ಲಿ ಅಷ್ಟು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ, ಆ ಥರ ಎಮೋಷನ್ಸ್ ಇರುತ್ತೆ. ರಿಯಲ್ ಲೈಫ್ ಕನೆಕ್ಟೆಡ್. What needed more preparations ನಿಮಗೆ, ಲೈಕ್ the action side or the emotional, because that is where your acting scope ಇರೋದು. ಸೊ ಯಾವುದಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಬೇಕಾಗಿತ್ತು? ಪ್ರಿಪ್ರೇಷನ್ನು ಎಮೋಷ್ನಲ್ ಸೈಡ್ಗೆ ಮೇಡಮ್. ಪ್ರಿಪ್ರೇಷನ್ ಎಮೋಷ್ನಲ್ ಸೈಡ್ಗೆ, ಯಾಕಂದರೆ ಇದು ಫೈಟ್ದು ಅದೆಲ್ಲ ಆಲ್ರೆಡಿ ಐ ವಾಸ್ ಲೈಕ್ ಓಕೆ, ಆರಾಮಾಗಿ ಮಾಡ್ಬೋದಿತ್ತು. ಸೊ ಇದಕ್ಕೆ ಪ್ರಿಪ್ರೇಷನ್ ಜಾಸ್ತಿ ಎಮೋಷ್ನಲ್, ಬಿಕಾಸ್ ಇಟ್ ಈಸ್ ವೆರಿ ಕ್ರೂಷಿಯಲ್, ಕತೆಗೆ ವೆರಿ ಕ್ರೂಷಿಯಲ್, ಅದ್ರ ಮೇಲೆ ನಿಂತಿರುತ್ತೆ. ಸೊ ಅದರಿಂದ. ಸೊ ನಿಮ್ಮ ಜೊತೆ ಇಬ್ಬರು ಹೀರೋಯಿನಾ? ಹೌದು. ನಿಮಗೆ ಇಬ್ಬರು ಹೀರೋಯಿನಾ? ಹೌದು. ಅವ್ರಿಗೆ ನೋ, ಐ ಆಮ್ ಸಿಂಗಲ್ ಅಂತ ಹೇಳ್ತಾ ಇದ್ದೆ. ಆಲ್ ದಿ ಬೆಸ್ಟ್.